ನೋಡಿ, ವಿಶ್ವದ ಪ್ರಬಲ ಆರ್ಥಿಕ ಶಕ್ತಿಗಳು ಈಗ ಒಂದಾಗಿರುವಂಥದ್ದು. ಅಮೇರಿಕ, ಚೀನಾ ಎರಡು ದೇಶಗಳು ಈಗ ಒಂಥರ ಸ್ನೇಹ ಆಗಿದೆ. ಅಂದರೆ ಈ ಒಂದು ಸ್ನೇಹ ಸಂಬಂಧ ಇದೆಯಲ್ಲ, ಇರಾನ್ಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ತಟ್ಟುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಹಾಗಾದರೆ ಎರಡು ದೇಶಗಳ ಮಧ್ಯೆ ಆಗಿರುವಂಥ ಮಾತುಕತೆ ಏನು? ಈ ಎರಡು ದೇಶಗಳು ಒಂದಾಗಿರುವಂಥ ಹಿನ್ನೆಲೆಯಲ್ಲಿ ಹಾರ್ಮೂಜ್ಗೆ ಅವಕಾಶ ಇರುತ್ತೆ, ಮುಕ್ತವಾಗಿ ಹಡಗುಗಳ ಓಡಾಟ ಮಾಡೋದಕ್ಕೆ ಅಲ್ಲಿ ಅವಕಾಶ ಸಿಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನುವಂಥ ಆತಂಕ ಇತ್ತು. ಬರೋಬ್ಬರಿ 9 ವರ್ಷಗಳ ಆದ ಬಳಿಕ ಅಮೇರಿಕ ಚೀನಾಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ವೈಯಕ್ತಿಕ ಏನೇ ಸಮಸ್ಯೆ ಇದ್ರೂ ಕೂಡ ದೇಶ ಅಂತ ಬಂದಾಗ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತೇಳಿ ಈ ಎರಡು ದೇಶಗಳು ಈಗ ಜೊತೆಯಲ್ಲಿ ನಿಂತಿರುವಂಥದ್ದು. ಅಮೇರಿಕ ಏನಿತ್ತು ಅಂದರೆ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರ ಹೊಂದಬಾರದು ಅಂತ ನಿಲುವು ಏನಿತ್ತಲ್ಲ, ಆ ನಿಲುವಿಗೆ ಚೀನಾ ಓಕೆ ಕೊಟ್ಟಿದೆ. ಅಂದರೆ ಅಮೇರಿಕ ಜೊತೆಗೆ ಈಗ ಚೀನಾ ಸಾಥ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ನುಂಗಲಾರದ ತುತ್ತು ಆಗುತ್ತೆ ಇರಾನ್ಗೆ. ಈಗ ಇರಾನ್ ಏನು ಮಾಡುತ್ತೆ, ಇನ್ನು ಮೇಲೆ ಈ ಹಾರ್ಮುಜ್ ಮುಕ್ತ ಆಗತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ 3 ದಿನಗಳ ಕಾಲ ಚೀನಾ ಪ್ರವಾಸದಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಬೆಳವಣಿಗೆ ಆಯಿತು, ಮುಂದೆ ಏನೆಲ್ಲ ಬೆಳವಣಿಗೆ ಆಗತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಯಾಕಂದರೆ ಚೀನಾ ಅಮೆರಿಕದ ಅಧ್ಯಕ್ಷರು ಚೀನಾಗೆ ಭೇಟಿ ಕೊಡುವಂಥ ಸಂದರ್ಭದಲ್ಲಿ ತೈವಾನ್ ವಿಚಾರದಲ್ಲಿ ನೀವು ಮೂಗು ತೂರಿಸಕ್ಕೆ ಬರಬೇಡಿ ಅಂತೇಳಿ ಒಂದು ಡೆಡ್ಲೈನನ್ನು ಕೂಡ ಹಾಕಿಕೊಟ್ಟಿತ್ತು. ಕೆಲವೊಂದು ಅಂಶಗಳು, ಈ ಅಂಶಗಳನ್ನು ಬಿಟ್ಟೇ ನೀವು ಮಾತಾಡಬೇಕು ಅಂತೇಳಿ, ನೀವು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದನ್ನು ನಿಲ್ಲಿಸಬೇಕು, ಇದನ್ನು ಚೀನಾ ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳೋದಿಲ್ಲ ಅಂತೇಳಿ ಇದೆಲ್ಲ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೂ ಕೂಡ ಎರಡು ದೇಶಗಳ ಮಧ್ಯೆ ಒಳ್ಳೆಯ ಬೆಳವಣಿಗೆ ಆಗಿದೆ. ಸೊ ಮುಂದೆ ಏನೆಲ್ಲ ಆಗಬಹುದು ಅಂತೇಳಿ ಮತ್ತೆ ಅಮೆರಿಕ ನೇರವಾಗಿ ಇರಾನ್ಗೆ ಟಕ್ಕರನ್ನು ಕೊಟ್ಟಿರುವಂಥದ್ದು, ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಇರಾನ್ ಅಂತ ಬಂದಾಗ ಇರಾನ್ಗೆ ಯಾವ ರೀತಿಯಾಗಿ ಸೆಡ್ಡು ಹೊಡೆಯೋದಕ್ಕೆ ಎರಡು ದೇಶಗಳು ಮುಂದಾಗಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡಬೇಕಾಗತ್ತೆ. ಇಲ್ಲಿ ಟ್ರಂಪ್ ಮತ್ತು ಜಿನ್ಪಿಂಗ್ ಅಂದರೆ ಚೀನಾದ ಅಧ್ಯಕ್ಷರು ಒಂದು ಬಿಗ್ ಡೀಲನ್ನು ಮಾಡಿಕೊಂಡಿದ್ದಾರಲ್ಲ, ಯಾವೆಲ್ಲ ಡೀಲನ್ನು ಮಾಡಿಕೊಂಡಿದ್ದಾರೆ, ಆ ದೇಶಗಳಿಗೆ ಅಂದರೆ ಎರಡು ದೇಶಗಳಿಗೆ ಆಗುವಂಥ ಅನುಕೂಲ ಏನು, ಇಡೀ ವಿಶ್ವಕ್ಕೆ ಏನಾಗುತ್ತೆ, ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನೆಲ್ಲ ಆಯಿತು ಅಂದರೆ ಐತಿಹಾಸಿಕ ಮಾತುಕತೆ ಯಾವ ರೀತಿಯಾಗಿ ನಡೀತು ಅನ್ನೋದು. ಫೆಬ್ರವರಿಯಲ್ಲಿ ಇರಾನ್ ಯುದ್ಧ ಆರಂಭವಾದ ನಂತರ ಇಡೀ ಜಗತ್ತು ಏನಾಗಿತ್ತು, ಇಂಧನ ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ತತ್ತರಿಸಿ ಹೋಗಿತ್ತು, ಈಗಲೂ ಕೂಡ ತತ್ತರಿಸಿ ಹೋಗ್ತಾ ಇದೆ. ಈ ಕಠಿಣ ಪರಿಸ್ಥಿತಿಯ ನಡುವೆ ಬೀಜಿಂಗಲ್ಲಿ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್ ನಡುವೆ ಒಂದು ಐತಿಹಾಸಿಕ ಮಾತುಕತೆ ಆಗಿದೆಯಲ್ಲ, ಅದು ಹೊಸ ಆಶಯವಾದ ಮೂಡಿಸಿದೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಹಾರ್ಮುಜ್ ಜಲಸಂಧಿ ಮುಕ್ತ ಆಗಿರಬೇಕು ಮತ್ತು ಇರಾನ್ ಎಂದಿಗೂ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನುವಂಥ ಪ್ರಬಲ ನಿರ್ಣಯಕ್ಕೆ ಉಭಯ ನಾಯಕರು ಬಂದಿದ್ದಾರೆ. ಸೊ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನು ತಡೆಯಲು ಉಭಯ ದೇಶಗಳು ಈಗ ಜಂಟಿ ಕಾರ್ಯತಂತ್ರವನ್ನು ರೂಪಿಸಿವೆ ಅನ್ನೋದು. ಸೊ ಚೀನಾ ಇರಾನ್ನ ದೊಡ್ಡ ತೈಲ ಗ್ರಾಹಕನಾಗಿರೋದ್ರಿಂದಾಗಿ ಚೀನಾದ ಈ ನಡೆ ಇರಾನ್ ಮೇಲೆ ಸಹಜವಾಗಿ ತೀವ್ರ ಆರ್ಥಿಕ ಮತ್ತು ರಾಜತಾಂತ್ರಿಕ ಒತ್ತಡ ಹೇರುವಂಥ ಸಾಧ್ಯತೆ ಇರುತ್ತೆ. ಈಗ ಇಷ್ಟು ದಿನಗಳ ಕಾಲ ಏನಿತ್ತು, ಇರಾನ್ ಬೇಗನೆ ಸರೆಂಡರ್ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು ಅಮೆರಿಕ ದಾಳಿ ಮಾಡುವಂಥ ಸಂದರ್ಭದಲ್ಲಿ. ಆದರೆ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದು ಚೀನಾ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಚೀನಾನೇ ಅಮೆರಿಕ ಜೊತೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಚೀನಾ ಹೇಳ್ದಂಗೆ ಇರಾನ್ ಕೇಳಬೇಕಾಗತ್ತೆ. ಒಂದು ವೇಳೆ ಚೀನಾ ಮಾತನ್ನು ಈಗ ಇರಾನ್ ಕೇಳಿಲ್ಲ ಅಂತ ಹೇಳಿದ್ರೆ, ಒಂದು ತೈಲ ದೊಡ್ಡ ಗ್ರಾಹಕ ಅಂತ ಹೇಳಿದ್ರು ಚೀನಾ, ಒಂದು ವೇಳೆ ತೈಲವನ್ನು ಖರೀದಿ ಮಾಡೋದ್ರಲ್ಲಿ ಚೀನಾ ಹಿಂದೆಟ್ಟನ್ನು ಆಯ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಪೆಟ್ಟು ಬೀಳೋದೇ ಇರಾನ್ಗೆ. ಸೊ ಹಂಗಾಗಿ ಇಲ್ಲಿ ಇರಾನ್ ಏನು ಮಾಡುತ್ತೆ, ಇರಾನ್ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಇದೆ, ಯಕ್ಷ ಪ್ರಶ್ನೆ ಹಾಗೇ ಇದೆ. ಸೊ ಹಂಗಾಗಿ ಈಗ ಇಂಧನದ ಬಿಕ್ಕಟ್ಟಿಗೆ ಸಹಜವಾಗಿ ಮುಕ್ತಿ ಸಿಗತ್ತಾ? ಎರಡು ದೇಶಗಳು ಈ ರೀತಿಯ ಒಪ್ಪಂದಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಾಗತಿಕ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ, ಈ ಹಾರ್ಮುಜ್ ಮುಖಾಂತರ, ಆ ಮಾರ್ಗದ ಮುಖಾಂತರ ತೈಲ ಆಮದು ಬರಬೇಕಾಗಿತ್ತು, ಹಡಗುಗಳು ಬರಬೇಕಾಗಿತ್ತು, ಇನ್ನು ಮೇಲೆ ಅದಕ್ಕೆ ಅವಕಾಶ ಇರುತ್ತಾ ಅನ್ನೋದು ಈ ಒಂದು ಮಾತುಕತೆ ಆದ ನಂತರ. ಸೊ ಈ ಒಂದು ಬಿಗ್ ಡೀಲ್ ಇದೆಯಲ್ಲ, ಜಾಗತಿಕ ತೈಲ ಮಾರುಕಟ್ಟೆ ಮತ್ತು ಇಂಧನ ಬಿಕ್ಕಟ್ಟಿನ ಮೇಲೆ ಸಹಜವಾಗಿ ಧನಾತ್ಮಕ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಸೊ ಇರಾನ್ನ ಅಣ್ವಸ್ತ್ರ ಚಟುವಟಿಕೆಗಳಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಸದಾ ಯುದ್ಧದ ಭೀತಿ ಇರ್ತಾನೆ ಇತ್ತು. ಸೊ ಈ ಒಪ್ಪಂದದಿಂದಾಗಿ ಪ್ರಾದೇಶಿಕ ಉದ್ವಿಗ್ನತೆ ಕಡಿಮೆ ಆದರೆ ತೈಲ ಪೂರೈಕೆಯ ಮಾರ್ಗಗಳು ಅಂದರೆ ಹಾರ್ಮುಜ್ ಜಲಸಂಧಿ ಏನಾಗುತ್ತೆ, ಅದು ಸುರಕ್ಷಿತವಾಗಿರುತ್ತೆ. ಸೊ ಯುದ್ಧ ಮತ್ತು ನಿರ್ಬಂಧಗಳ ಭೀತಿಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಅನುಕೂಲ ಮಾಡಿಕೊಡುತ್ತೆ. ಸೊ ಹಂಗಾಗಿ ಕಚ್ಚಾ ತೈಲದ ಬೆಲೆಗಳು ಸದಾ ಏರಿಳಿತವನ್ನು ಕಾಣ್ತಾ ಇತ್ತು. ಸೊ ಇದೆಲ್ಲವೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ಮಾತುಕತೆ ಆದ ನಂತರ
ಇರಾನ್ಗೆ ಅಣುವಸ್ತ್ರವನ್ನು ಹೊಂದೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅಮೆರಿಕ ಮತ್ತೆ ನೇರ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸಹಜವಾಗಿ ಅಮೆರಿಕಕ್ಕೆ ಈಗ ಮತ್ತೊಂದು ಧೈರ್ಯ, ಚೀನಾ ಅವರಿಗೆ ಬೆಂಬಲ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಹೇಗೋ ಈಗ ಚೀನಾ ಏನು ಮಾಡುತ್ತೆ ಅಥವಾ ಚೀನಾ ನಮ್ಮ ಜೊತೆ ನಿಲ್ಲುತ್ತಾ ಅನ್ನುವಂಥ ಧೈರ್ಯದಿಂದ ಯಾವುದೇ ಕಾರಣಕ್ಕೂ ಕೂಡ ಅಣ್ವಸ್ತ್ರವನ್ನು ಹೊಂದೋದಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ. ಸೊ ಇರಾನ್ ಎಂದಿಗೂ ಅಣ್ವಸ್ತ್ರ ಹೊಂದಲು ಬಿಡೋದಿಲ್ಲ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಮತ್ತು ಜಿನ್ಪಿಂಗ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಚೀನಾ ಕೂಡ. ಸೊ ಹಂಗಾಗಿ ಅಮೆರಿಕದೊಂದಿಗೆ ಚೀನಾ ಕೈ ಜೋಡಿಸಿರೋದ್ರಿಂದ ಈಗ ಇರಾನ್ಗೆ ಒಂಥರ ಜಾಗತಿಕ ಮಟ್ಟದಲ್ಲಿ ದೊಡ್ಡ ರಾಜತಾಂತ್ರಿಕ ಆಘಾತ ಮತ್ತು ಹಿನ್ನಡೆ. ಸೊ ಇರಾನ್ ತನ್ನ ಅಣ್ವಸ್ತ್ರ ಪಟ್ಟು ಬಿಡದಿದ್ದರೆ ಚೀನಾ ಏನು ಮಾಡುತ್ತೆ, ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಅಥವಾ ಅದನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡಬಹುದು. ಸೊ ಚೀನಾದ ಈ ನಿರ್ಧಾರ ಏನಾಗುತ್ತೆ, ಯುದ್ಧದ ನಡುವೆ ಆರ್ಥಿಕವಾಗಿ ನಲುಗಿರುವಂಥ ಇರಾನ್ಗೆ ಏನಾಗುತ್ತೆ, ಒಂಥರ ಮರಣಶಾಸ್ತ್ರ ಆಗುವಂಥ ಭೀತಿ ನಿರ್ಮಾಣ ಆಗುತ್ತೆ. ಸೊ ಹಂಗಾಗಿ ವಿಶ್ವದ ಇಬ್ಬರು ಬಲಿಷ್ಠ ನಾಯಕರು ಇರಾನ್ನ ಅಣ್ವಸ್ತ್ರ ಹಾದಿಗೆ ಜಂಟಿಯಾಗಿ ಬೇಲಿ ಹಾಕಿದ್ದು ಇರಾನ್ಗೆ ದೊಡ್ಡ ಪೆಟ್ಟು ಬೀಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ವಿನಾಶದ ವಾರ್ನಿಂಗ್ ಕೂಡ ಕೊಟ್ಟಿರುವಂಥದ್ದು. ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ ಅಂತೇಳಿ ಪದೇ ಪದೇ ಹೇಳ್ತಾನೆ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಅದನ್ನು ಪುನರುಚ್ಚರಿಸಿದ್ರು. ಒಂದು ವೇಳೆ ನಮ್ಮ ಮಾತನ್ನು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಭೂಪಟದಿಂದಲೇ ಶಿಲಾಯುಗಕ್ಕೆ ತಳ್ಳಿಬಿಡ್ತೀವಿ ಅನ್ನುವಂಥ ಒಂದು ನೇರ ಎಚ್ಚರಿಕೆ ಮತ್ತೊಮ್ಮೆ. ಸೊ 3 ದಿನಗಳ ಚೀನಾ ಪ್ರವಾಸದ ಕೊನೆಯ ದಿನ ಇತ್ತು ಇವತ್ತು. ಅದೆಲ್ಲ ಮಾತುಕತೆ ಆದ ಮೇಲೆ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು, ಇರಾನ್ ಈಗ ಅಂತ್ಯದ ಹಂತದಲ್ಲಿದೆ ಅಂತೇಳಿ. ಸೊ ಅವರು ಮಾತುಕತೆಯ ಮೂಲಕ ಒಪ್ಪಂದವನ್ನು ಮಾಡಿಕೊಳ್ಳಬೇಕು, ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ ನಕ್ಷೆಯಿಂದಲೇ ನಾಶ ಆಗಬಹುದು ಅನ್ನುವಂಥ ನೇರ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿದೆ. ಸೊ ಇರಾನ್ ತನ್ನ ಹಠಮಾರಿ ಧೋರಣೆಯನ್ನು ಬಿಟ್ಟು ಒಪ್ಪಂದಕ್ಕೆ ಬರಬೇಕು ಅನ್ನೋದು, ಇಲ್ಲ ಅಂತ ಹೇಳಿದರೆ ಸಂಪೂರ್ಣವಾಗಿ ವಿನಾಶವನ್ನು ಎದುರಿಸಲು ಸಿದ್ಧರಾಗಬೇಕು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಗುಡುಗಿದ್ದಾರೆ. ಸೊ ಹಂಗಾಗಿ ಈಗ ಇರಾನ್ ಏನು ಮಾಡುತ್ತೆ ಅನ್ನುವಂಥ ಕುತೂಹಲ. ಈಗ ಇಷ್ಟು ದಿನಗಳ ಕಾಲ ಇರಾನ್ಗೆ ಬೆನ್ನೆಲುಬು ಆಗಿ ನಿಂತಿದ್ದು ಚೀನಾ, ಬಟ್ ಈಗ ಚೀನಾ ನೇರವಾಗಿ ಗುನ್ನ ಕೊಟ್ಟಿದ್ದು ಇರಾನ್ಗೆ, ಯಾಕೆಂದರೆ ಅಮೆರಿಕ ಜೊತೆ ಕೈ ಜೋಡಿಸಿದೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ, ಸರೆಂಡರ್ ಆಗುತ್ತಾ, ಅಮೆರಿಕ ಮಾತಿಗೆ ಓಕೆ ಅಂತ ಹೇಳ್ತಾ ಅಥವಾ ಚೀನಾ ಹೇಳ್ದಂಗೆ ಕೇಳುತ್ತೆ. ಯಾಕಂದರೆ ಚೀನಾ ಅಣ್ವಸ್ತ್ರವನ್ನು ನಿಲ್ಲಿಸಬೇಕು ಅಂತ ಚೀನಾ ಮತ್ತು ಅಮೆರಿಕ ಎರಡೂ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸರೆಂಡರ್ ಆಗೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಇರಾನ್ಗೆ. ಸೊ ಏನು ಮಾಡುತ್ತೆ ಅನ್ನೋದು. ಸೊ ಈಗ ಇರಾನ್ನ 90% ತೈಲವನ್ನು ಖರೀದಿ ಮಾಡುವಂಥದ್ದು ಚೀನಾ ದೇಶ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಸ್ಥಾಪನೆ ಆಗಲಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ವ್ಯಕ್ತಪಡಿಸಿದ್ದು ಈಗ ಚೀನಾ. ಸೊ ಅಮೆರಿಕ ಜೊತೆ ಒಪ್ಪಂದ ಆಗಲಿ ಅನ್ನೋದು ಕಿಂಗ್ ಪಿನ್ ಅವರ ಮಾತು ಇರೋದ್ರಿಂದಾಗಿ ಈ ನಿಟ್ಟಿನಲ್ಲಿ ಇರಾನ್ ಏನು ಮಾಡುತ್ತೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಯಾಕಂದರೆ ಈಗ ಇಷ್ಟು ದಿನಗಳ ಕಾಲ ಹಿಂದ್ಗಡೆಯಿಂದ ಚೀನಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇತ್ತು ಅಂಥೇಳಿ, ಅಂದರೆ AI ಮುಖಾಂತರ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದು ಚೀನಾ. ಅಮೆರಿಕವನ್ನು ಈ ರೀತಿಯಾಗಿ ದಿಟ್ಟವಾಗಿ ಎದುರಿಸೋದಕ್ಕೆ ಕಾರಣನೇ ಚೀನಾ ಅಂತ ಹೇಳಲಾಗ್ತಾ ಇದೆ, ಬಟ್ ಕನ್ಫರ್ಮ್ ಅಂತ ಏನಿಲ್ಲ. ಬಟ್ ಈಗ ಚೀನಾ ಅದೆಲ್ಲವನ್ನು ನಿಲ್ಲಿಸಬೇಕು, ಅಣ್ವಸ್ತ್ರವನ್ನು ನಿಲ್ಲಿಸಬೇಕು, ಅಮೆರಿಕ ಹೇಳ್ತಾ ಇದ್ದಂಗೆ ಕೇಳಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಇರಾನ್ ಏನು ಮಾಡುತ್ತೆ ಅನ್ನುವಂಥ ಕುತೂಹಲ. ಅದರ ಜೊತೆಗೆ ಇನ್ನೊಂದು, ಈ ಚೀನಾ ವಿಚಾರ ಅಂತ ಬಂದಾಗ ಈ ಹಿಂದೆ ಅಮೆರಿಕ ವಿಚಾರವಾಗಿ ಚೀನಾ ನೇರವಾಗಿ ಅಮೆರಿಕ ದೇಶವನ್ನೇ ಬೈದಿತ್ತು. ಅದರ ಬಗ್ಗೆ ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಅವರು ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶಕ್ಕೆ ಬೈದಿದ್ದಲ್ಲ, ಅದು ಬೈಡನ್ ಆಡಳಿತದ ಅವಧಿಯಲ್ಲಿ ಚೀನಾ ಆ ರೀತಿಯಾಗಿ ಹೇಳಿತು ಅಂತೇಳಿ. ಹಾಗಾದರೆ ಚೀನಾ ಅಮೆರಿಕಕ್ಕೆ ಏನು ಹೇಳಿತು ಆ ಸಂದರ್ಭದಲ್ಲಿ ಅನ್ನೋದು, ಅಂದರೆ ಚೀನಾ ಪ್ರವಾಸದ ಸಂದರ್ಭದಲ್ಲಿ, ಅಂದರೆ ಇದೆಲ್ಲ ಆದ ನಂತರ ಅವರು ಮಾತನಾಡಿದರು, ಎಲ್ಲ ಆದಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಹೇಳಿಕೆ ಇದೆಲ್ಲ ಸಹಜವಾಗಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಂದರೆ ಅಮೆರಿಕ ವಿನಾಶದ ಹಾದಿಯಲ್ಲಿ ಇರುವಂಥ ರಾಷ್ಟ್ರ ಅಂತೇಳಿ ಚೀನಾ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಬೇರೆ ರೀತಿ ಲೆವೆಲ್ಗೆ ಹೋಯಿತು, ಅಂದರೆ ಬೇರೆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಈ ರೀತಿಯ ಹೇಳಿಕೆಗಳು ಯಾಕೆ ಅಂತೇಳಿ, ಇದೆಲ್ಲ ಹೇಳಿಕೆ ಆದರೂ ಕೂಡ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಚೀನಾಗೆ ಭೇಟಿಯನ್ನು ಕೊಡ್ತಾರೆ. ಬಟ್ ಇವರು ಹೇಳ್ತಾ ಇರೋದು, ಅದು ನನಗೆ ಹೇಳಿದಲ್ಲ, ನನ್ನ ಸರ್ಕಾರಕ್ಕೆ ಹೇಳಿದಲ್ಲ, ಬೈಡನ್ ಆಡಳಿತದ ಅವಧಿಯಲ್ಲಿ ಆಗಿರುವಂಥ ಲೋಪದೋಷಗಳು ಸರ್ಕಾರದ ಹಿನ್ನಡೆಯನ್ನು ಹೇಳಿದರು ಅನ್ನುವಂಥದ್ದು. ಜಿನ್ಪಿಂಗ್ ಅವರು ಅತ್ಯಂತ ಶಾಂತ ಹಾಗೂ ಗೌರವಾನ್ವಿತ ಶೈಲಿಯಲ್ಲಿ ಅಮೆರಿಕದ ಕುಸಿತದ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಬೈಡನ್ ಅವರ ಆಡಳಿತದ ಅವಧಿಯಲ್ಲಿ ಮಾತ್ರ ಸೀಮಿತವಾಗಿಯೇ ಅದನ್ನು ಹೇಳಿದರು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಅವರು ಈ ರೀತಿಯಾಗಿ ಹೇಳಿದರು.